ಮುಟ್ಟಾಡ್ರ ಒಂದ್ ವಿಡಿಯೋ ಹಾಕಿ ನೋಡ್ತಾ ಬಂದ್ರು ಇಡೀ ಪ್ರಪಂಚನೇ ಬಾತ್ ಮಾಡಿ ಹಾಳು ಮಾಡ್ಬಿಟ್ಟ. ಹೇಳ್ತಾನೆ ನೀವು ನಮ್ಗೆ ಓಟ್ ಹಾಕ್ಬಿಟ್ಟು ಗೆಲ್ಸಿದಿರಿ ಅಂತ. ನಾನು ಜ್ಯೋತಿ ಮದ್ದೂರಿಂದ ನಾನು ಮುಖ್ಯಮಂತ್ರಿಗಳ ಮೇಲೆ ಬೇಜಾರ್ ಮಾಡ್ಕೊಂಡು ಕಾವೇರಿ ಗಲಾಟೆದು ಮತ್ತೆ ಟೌನ್ಶಿಪ್ ವಿಚಾರದಾಗ ಮನಸ್ಸಿಗೆ ಇಟ್ಕೊಂಡು ಒಂದೆರಡು ಮಾತನ್ನ ನಾನು ಅವ್ರಿಗೆ ತಪ್ಪಾಗಿ ಅವಚ್ಚ ಶಬ್ದದಿಂದ ನಾನು ಮಾತಾಡಿದೆ. ಹಂಗಾಗಿ ನನ್ನ ಮೇಲೆ ಇವತ್ತು ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಆಗಿರೋ ಕಾರಣದಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಕ್ಷಮೆ ಕೇಳ್ತೀನಿ. ಯಾಕೆ ಕೇಳ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ನಾನು ಮಾತಾಡಿರೋ ಮಾತು ನಿಮ್ಗೆ ಮನಸ್ಸಿಗೆ ಮತ್ತೆ ನೀವು ಮುಖ್ಯಮಂತ್ರಿ ಆಗಿರೋ ಕಾರಣದಿಂದ ತಪ್ಪಾಗಿದೆ ಅನ್ಸುತ್ತೆ. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಮತ್ತೆ ಇನ್ನು ನನ್ನ ವಿಡಿಯೋನ ನೀವೆಲ್ಲ ಯಾರೆಲ್ಲ ತಗೊಂಡಿದ್ದೀರಾ ಅವರು ದಯವಿಟ್ಟು ರೀಶೇರ್ ಮಾಡಬೇಡಿ, ಮತ್ತೆ ಪೋಸ್ಟ್ ಮಾಡಕ್ ಹೋಗ್ಬೇಡಿ, ಮತ್ತೆ ನೀವು ಅದನ್ನ ರೋಸ್ಟ್ ಕೂಡ ಯಾರು ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಮುಖ್ಯಮಂತ್ರಿಗಳಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಮುಟ್ಟಾಡ್ರ ಒಂದ್ ವಿಡಿಯೋ ಹಾಕಿ ನೋಡ್ತಾ ಬಂದ್ರು ಇಡೀ ಪ್ರಪಂಚನೇ ಬಾತ್ ಮಾಡಿ ಹಾಳು ಮಾಡ್ಬಿಟ್ಟ. ಹೇಳ್ತಾನೆ ನೀವು ನಮ್ಗೆ ಓಟ್ ಹಾಕ್ಬಿಟ್ಟು ಗೆಲ್ಸಿದಿರಿ ಅಂತ. ನಾನು ಜ್ಯೋತಿ ಮದ್ದೂರಿಂದ ನಾನು ಮುಖ್ಯಮಂತ್ರಿಗಳ ಮೇಲೆ ಬೇಜಾರ್ ಮಾಡ್ಕೊಂಡು ಕಾವೇರಿ ಗಲಾಟೆದು ಮತ್ತೆ ಟೌನ್ಶಿಪ್ ವಿಚಾರದಾಗ ಮನಸ್ಸಿಗೆ ಇಟ್ಕೊಂಡು ಒಂದೆರಡು ಮಾತನ್ನ ನಾನು ಅವ್ರಿಗೆ ತಪ್ಪಾಗಿ ಅವಚ್ಚ ಶಬ್ದದಿಂದ ನಾನು ಮಾತಾಡಿದೆ. ಹಂಗಾಗಿ ನನ್ನ ಮೇಲೆ ಇವತ್ತು ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಆಗಿರೋ ಕಾರಣದಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಕ್ಷಮೆ ಕೇಳ್ತೀನಿ. ಯಾಕೆ ಕೇಳ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ನಾನು ಮಾತಾಡಿರೋ ಮಾತು ನಿಮ್ಗೆ ಮನಸ್ಸಿಗೆ ಮತ್ತೆ ನೀವು ಮುಖ್ಯಮಂತ್ರಿ ಆಗಿರೋ ಕಾರಣದಿಂದ ತಪ್ಪಾಗಿದೆ ಅನ್ಸುತ್ತೆ. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಮತ್ತೆ ಇನ್ನು ನನ್ನ ವಿಡಿಯೋನ ನೀವೆಲ್ಲ ಯಾರೆಲ್ಲ ತಗೊಂಡಿದ್ದೀರಾ ಅವರು ದಯವಿಟ್ಟು ರೀಶೇರ್ ಮಾಡಬೇಡಿ, ಮತ್ತೆ ಪೋಸ್ಟ್ ಮಾಡಕ್ ಹೋಗ್ಬೇಡಿ, ಮತ್ತೆ ನೀವು ಅದನ್ನ ರೋಸ್ಟ್ ಕೂಡ ಯಾರು ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಮುಖ್ಯಮಂತ್ರಿಗಳಲ್ಲಿ ನಾನು ಕ್ಷಮೆ ಕೇಳ್ತೀನಿ.